ವೀಕ್ಷಕರೇ, ಶುಭೋದಯ. ವಿಶೇಷ ನೇರಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಕೆಲವು ನಕ್ಷತ್ರಗಳಿಗೆ ಇರುವಂತಹ ಪ್ರಭಾವಗಳು, ಪರಿಣಾಮಗಳು, ಅದಕ್ಕೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಗುರುಜಿ ತಿಳಿಸ್ಕೊಡ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ, ಹಾಗೆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಮತ್ತು ನೀವು ಮಾಡತಕ್ಕಂತಹ ಶುಭ ಕಾರ್ಯಗಳಿಗೆ, ಶುಭ ಪ್ರಯಾಣಾದಿಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಬೋದು. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ. ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷ ಪ್ರಾರಂಭ ಆಗಿದೆ. ಚತುರ್ಥಿ ತಿಥಿ ನೋಡಿ, ಬೆಳಗ್ಗೆ ಪ್ರಾತಃ ಕಾಲ ಸೂರ್ಯೋದಯದವರೆಗೂ ಕೂಡ ಈ ದಿನ ಚತುರ್ಥಿ ತಿಥಿ ಇರುವಂಥದ್ದು. ತದನಂತರ ಉಪರಿಯಾಗಿ ಪಂಚಮಿ ಈ ದಿನ ಬರುತ್ತೆ. ಇನ್ನು ಈ ದಿನದ ಬುಧವಾರ ಉತ್ತರಾಭಾದ ನಕ್ಷತ್ರ, ದ್ವಿತೀಯೋಗ ಬಾಲವಕರಣವನ್ನು ನಾವು ನೋಡ್ಬೋದು ಪಂಚಾಂಗಗಳಲ್ಲಿ. ಇನ್ನು ಈ ದಿನದ ರಾಹುಕಾಲ, ಯಮಗಂಡ ಕಾಲಗಳನ್ನು ನೋಡಿದಾಗ ಈ ದಿನ ರಾಹುಕಾಲ ಮಧ್ಯಾಹ್ನ 12:24 1 ಗಂಟೆ 59 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:42 9 ಗಂಟೆ 16 ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಗುಳಿಕ ಕಾಲ 10:50 12:24 ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕಾಗಲಿ, ಅದು ಯಾವುದಾದ್ರೂ ಮಂತ್ರ ಏನಾದರೂ ನೀವು ಜಪ ಮಾಡ್ಕೊಳ್ಬೇಕು ಅಥವಾ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುತ್ತೆ. ಬ್ರಾಹ್ಮ್ಯ ಮುಹೂರ್ತ 4:36 5:22 ಈ ದಿನ ನಾವು ಬ್ರಾಹ್ಮ್ಯ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಸೂರ್ಯೋದಯ ಬೆಳಗ್ಗೆ 6:08 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:41 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹಾಗೆ ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಮತ್ತು ಈ ದಿನ 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿವಸ ಆಗಿರುತ್ತೆ. ಯಾಕಂದರೆ ಇವತ್ತು ಚತುರ್ಥಿ ಮತ್ತು ಉಪರಿಯಾಗಿ ಪಂಚಮಿ ಇರುವಂಥದ್ದು. ಸಾಮಾನ್ಯವಾಗಿ ಹಿಂದಿನ ದಿನ ಅಂದರೆ ನಿನ್ನೆ ಎಲ್ಲರೂ ಕೂಡ ಚತುರ್ಥಿ ಆಚರಣೆ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ದಿನ ಸೂರ್ಯೋದಯಕ್ಕೆ ಚತುರ್ಥಿ ಇರೋದ್ರಿಂದ ನಾವು ಸಂಕಲ್ಪದಲ್ಲಿ ಚತುರ್ಥಿ ಅಂತಲೇ ನಾವು ಹೇಳ್ಕೊಳ್ತೀವಿ. ಯಾಕಂದರೆ 6:36 ಕೂಡ ಈ ದಿನ ಚತುರ್ಥಿ ಇದೆ. ಅದರ ನಂತರ ಉಪರಿಯಾಗಿ ಪಂಚಮಿ ಬರುವಂಥದ್ದಾಗುತ್ತೆ. ಇನ್ನು ಈ ದಿನದ ಧಾರ್ಮಿಕ ವಿಚಾರವಾಗಿ ನಾವು ಸಾಮಾನ್ಯವಾಗಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಇದ್ವಿ, ಈ ನಕ್ಷತ್ರಗಳ ಜನದಿಂದ ಆಗುವಂತಹ ಕೆಲವೊಂದು ದೋಷಗಳಾಗ್ಬೋದು, ಅದ್ರ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಆ ಪ್ರಭಾವಕ್ಕೆ ಯಾವ ರೀತಿ ನಾವು ಅನುಕೂಲಗಳನ್ನು ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಸ್ವಭಾವತಃ ಜನ್ಮತಃ ಕೆಲವೊಂದು ತೊಂದರೆಗಳನ್ನು ನಾವು ಅನುಭವಿಸ್ತಿರ್ತೀವಿ. ಹಾಗಾಗಿ ದಶಾಕಾಲಗಳು ಅಂತ ಹೇಳ್ತೀವಿ. ನಾನು ನಿಮಗೆ ಈ ದಶಾಕಾಲಗಳಿಂದ ಬರುವಂತಹ ಕೆಲವೊಂದು ಪರಿಣಾಮಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ಹೇಳ್ಕೊಳ್ತಾ ಇದ್ದೇನೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳ ಒಂದು ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಇದನ್ನು ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಇದನ್ನು ಮೇಷರಾಶಿಯವರಿಗೆ ಸ್ವಂತ ಉದ್ಯೋಗಸ್ಥರಿಗೆ ಹೆಚ್ಚು ಧನಲಾಭ ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದಾರೆ ಗಮನದಲ್ಲಿಟ್ಕೊಂಡು ಕೇಳಿಸ್ಕೊಳ್ಬೇಕು. ಯಾರೆಲ್ಲ ಓನ್ ಬಿಸ್ನೆಸ್, ಸ್ವಂತ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ನೀವು ಈ ದಿನ ಧನಾಗಮನದ ನಿರೀಕ್ಷೆ ಮಾಡ್ಬೋದು. ಅಂದರೆ ಧನಲಾಭ ಹೆಚ್ಚಾಗುವಂಥದ್ದಾಗುತ್ತೆ. ಯಾಕಂದರೆ ಯಾರು ಓನ್ ಬಿಸ್ನೆಸ್ ಮಾಡ್ಕೊಳ್ತಿರ್ತಾರೆ ಅವರಿಗೆ ಸಾಮಾನ್ಯವಾಗಿ ಅವ್ರು ಯಾಕಂದರೆ ಅಲ್ಲೇನೇ ವ್ಯಾಪಾರ ಆದರೂ ಕೂಡ ಅದು ಅವ್ರಿಗೆ ಆಗುವಂಥದ್ದು. ಹಾಗಾಗಿ ಅಂದರೆ ಅವ್ರಿಗೇನೆ ಅದು ಸಲ್ಲುತ್ತೆ ಅಂತ. ಅಂದರೆ ಏನೇ ಎಷ್ಟೇ ಒಂದು ಕೆಲವೊಂದು ಅನುಕೂಲ ಆದರೂ ಕೂಡ ಅಥವಾ ನಷ್ಟ ಆದರೂ ಕೂಡ ಲಾಭ ಆದರೂ ಕೂಡ ಇವರೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಯಾರು ಸ್ವಂತ ವ್ಯಾಪಾರ ಮಾಡ್ತಾ ಇರ್ತೀರಾ ಇವತ್ತು ನಿಮಗೆ ಅನುಕೂಲಕರ ದಿನ ಅಂತ ಹೇಳ್ತಾ ಇದ್ದೆ. ಧನಲಾಭ ಹೆಚ್ಚು ಉಂಟಾಗುತ್ತೆ. ಇನ್ನು ದೂರದ ಪ್ರಯಾಣದಿಂದ ಲಾಭ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದಾರೆ ಇವತ್ತೇನಾದರೂ ಪ್ರಯಾಣ ಇತ್ತು ಅಂತಂದರೆ, ಎಲ್ಲರೂ ದೂರ ಹೊರಗಡೆ ಹೋಗಬೇಕು
ಅಲ್ಲಿ ಕೆಲಸ ಕಾರ್ಯ ಇದೆ ಅಂತ ಎಂದಾಗ ಹಿಂದೇಟು ಹಾಕುವಂಥ ಅವಶ್ಯಕತೆ ಇಲ್ಲ. ಕೆಲವರು ಯೋಚನೆ ಮಾಡ್ತಾರೆ, ಅಷ್ಟು ದೂರ ಇವತ್ತು ಹೋಗ್ಬೇಕಾ, ಕೆಲಸ ಆಗುತ್ತಾ ಆಗಲ್ವಾ ಅಂತ. ಆ ರೀತಿ ಏನಿಲ್ಲ. ಮೇಷರಾಶಿಯವರು ಏನಾದರೂ ಪ್ರಯಾಣ ಯೋಗ ಇತ್ತು ಅಂತಂದರೆ, ಅಂದರೆ ಪ್ರಯಾಣ ಏನಾದರೂ ಮಾಡಬೇಕಾಗಿ ಬಂತು ಅಂತಂದರೆ ನಿಮಗೆ ಇವತ್ತು ಹೋಗಿ ನಿಮಗೆ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಇದೆ. ಆರೋಗ್ಯದಲ್ಲಿ ಕೂಡ ನಿಮಗೆ ಈ ದಿನ ಚೇತರಿಕೆಯನ್ನು ಕಾಣ್ತೀರಾ ಇವತ್ತು ಮೇಷರಾಶಿಯವರು. ಹಾಗೆ ವೃಷಭ ರಾಶಿಯವರಿಗೆ ನೋಡೋಣ. ಈ ದಿನ ವೃಷಭ ರಾಶಿಯವರಿಗೆ ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ಎಂದು ಭರವಸೆ ದಿನವಾಗಿದೆ ಅಂತ ಹೇಳ್ತಾರೆ. ಯಾರೆಲ್ಲ ಈ ಚಿಲ್ಲರೆ ಮತ್ತು ಸಗಟು ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಇವತ್ತು ನಿಮಗೆ ಒಂದು ವ್ಯಾಪಾರದಲ್ಲಿ ಭರವಸೆ ಉಂಟಾಗುತ್ತಂತೆ ನೋಡಿದ್ರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ವ್ಯಾಪಾರ ಅಭಿವೃದ್ಧಿ ಮಾಡಲಿಕ್ಕಾಗಲಿ ಅಥವಾ ವ್ಯಾಪಾರ ಹೆಚ್ಚಾಗುವಂಥದ್ದು ಎಲ್ಲವೂ ಕೂಡ ಇವತ್ತು ಇರುತ್ತೆ ಈ ದಿನ. ಇನ್ನು ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರ ವಹಿಸುವುದು ತುಂಬ ಸೂಕ್ತ ಅಂತ ನೋಡಿ. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ, ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಚಿಂತನೆ ಮಾಡಿ. ಸುಮ್ಮನೆ ಅದು ಬೆಲೆ ಬಾಳುವ ವಸ್ತು ಕಳೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಅದು ತೊಂದರೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅಮೂಲ್ಯ ವಸ್ತುಗಳ ಬಗ್ಗೆ ಹೆಚ್ಚು ಒಂದು ಒಲವು ತೋರಿಸಬೇಕು, ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ನಿಮ್ಮ ತ್ವರಿತ ನಿರ್ಧಾರಗಳಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಕೆಲವೊಂದು ತುಂಬ ಬೇಗ ಕೆಲಸ ಆಗಬೇಕು ಅಂತ ಹೇಳ್ಕೊಳ್ತಾ ಇರೋದು ಅದು ತಪ್ಪು ಅಂತ ಹೇಳ್ತಾ ಇರ್ತೀವಿ. ಆದರೆ ಇವತ್ತು ನೋಡಿ, ಏನಾದರೂ ದೀರ್ಘಕಾಲ ಸಮಸ್ಯೆ, ಯಾರೋ ತುಂಬ ಹಳೆ ಸಮಸ್ಯೆ ಎದುರಿಸ್ತಾ ಇರ್ತೀರಾ, ಅದ್ರ ಬಗ್ಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇವತ್ತು ನೋಡಿ, ನೀವು ಮಾಡುವಂತಹ ಏನಾಗುತ್ತೆ, ಈಗ ಸಡನ್ ಪ್ಲಾನ್ಸ್ ಅಂತ ಏನು ಹೇಳ್ತಾರೆ, ಈಗ ತ್ವರಿತ ನಿರ್ಧಾರಗಳಿಂದ ಏನಾಗುತ್ತೆ, ನೀವು ಡಿಸಿಷನ್ಸ್ ಅಂದರೆ ಸಡನ್ನಾಗಿ ನೀವೇನಾದರೂ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಅಥವಾ ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಂಡಾಗ ಏನಾಗುತ್ತೆ, ಅದರಿಂದ ಅಭಿವೃದ್ಧಿ, ಅದರಿಂದ ಅನುಕೂಲ ಅಂತ ಹೇಳ್ತಾ ಇದೆ. ಪರಿಹಾರ ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ತಾಯಿ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಲ್ಲಿ ಇದ್ದರೆ ನೋಡ್ಕೊಳ್ಬೇಕು, ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ. ಏನಾದರೂ ಮನೆಯಲ್ಲಿ ನಿಮ್ಮ ತಾಯಿಗೆ ಏನಾದರೂ ಆರೋಗ್ಯ ಸಂಬಂಧಪಟ್ಟಂತಹ ತೊಂದರೆಗಳೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಅದಕ್ಕೆ ಒಂದು ಪರಿಹಾರ ಮಾಡಿಕೊಳ್ಳುವಂಥದ್ದು, ಹಾಸ್ಪಿಟಲ್ ಕರ್ಕೊಂಡು ಹೋಗುವಂಥದ್ದು ಅಥವಾ ಆರೋಗ್ಯಕ್ಕೆ ಏನು ಸ್ವಲ್ಪ ಪರಿಹಾರ ಮಾಡಿಕೊಳ್ಬೇಕು, ಅದ್ರ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಈ ದಿನ ನೀವು ಕೊಡಬೇಕಾಗುತ್ತೆ ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥದ್ದು, ಯಾವುದೋ ಒಂದು ಕೆಲಸ ಯಾರೋ ಬಂದು ಏನೋ ಹೇಳ್ಬಿಡ್ತಾರೆ, ಅದರಿಂದ ನಿಮಗೇನಾಗುತ್ತೆ, ಮನಸ್ಸಿನ ಮೇಲೆ ಪ್ರಭಾವ ಬಿದ್ದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಯಾರು ಏನಾಗಲಿ, ಅಂದರೆ ನಿಮ್ಮ ಕೆಲಸ ನೀವು ನಿಯಮ ನಿಷ್ಠೆಯಿಂದ ಮಾಡ್ಕೊಂಡು ಹೋಗಿ. ಯಾರೋ ಇನ್ನೊಬ್ಬರು ಬಂದು ಏನೋ ಹೇಳ್ತಾರೆ, ಆ ರೀತಿ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ಮನಸ್ಸಿಗೆ ಹಾಕ್ಕೊಂಡು ಅದರಿಂದ ನೀವು ತೊಂದರೆಗೆ ಅನುಭವಿಸೋದು ಮಾಡ್ಕೊಳ್ಳೋ ಅವಶ್ಯಕತೆ ಇವತ್ತು ಇರೋದಿಲ್ಲ. ಹಾಗಾಗಿ ಇನ್ನು ಸ್ನೇಹಿತರಿಂದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಅಂತ ಹೇಳ್ತಾ ಇದೆ. ಅದರ ಶುಭ ಕಾರ್ಯ ಇತ್ತು ಅಂದರೆ ನಿಮ್ಮ ಯಾರು ಮಿತ್ರರಿಂದನೂ ಕೂಡ ಇವತ್ತು ಅನುಕೂಲಕರ ದಿನ ಆಗುತ್ತೆ. ಅವರಿಂದ ಸ್ವಲ್ಪ ಕೆಲಸ ಕಾರ್ಯಗಳಾಗುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸುವುದು ಅಗತ್ಯ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಸಿಂಹರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಜಾತಕ ಫಲದಲ್ಲಿ ಹೇಳ್ತಾ ಇದೆ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು, ಹೆಚ್ಚಿದಾಗಿ ಕೊಡಬೇಕು ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಸಮಸ್ಯೆ ಇಲ್ಲ, ಕೆಲವರು ಏನು ಮಾಡ್ತಾರೆ, ತುಂಬ ಬೇಜವಾಬ್ದಾರಿತನ ತೋರಿಸ್ತಾರೆ. ಆರೋಗ್ಯ ಚಿಕ್ಕ ಪುಟ್ಟ ಸಮಸ್ಯೆ ಅಂತೇಳಿ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದರಿಂದ ಇನ್ನೂ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡುವುದು ಸೂಕ್ತ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವಿವಾದಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಸಿಂಹರಾಶಿಯವರು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ ವಿಚಾರ, ಏನಾದರೂ ಆಸ್ತಿ ವಿಚಾರ ಇತ್ತು ಅಂತಂದರೆ ಇವತ್ತು ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ವಿವಾದಗಳಾಗುತ್ತೆ ಆ ವಿಚಾರಗಳಲ್ಲಿ ಅಂತ ಹೇಳ್ತಾ ಇದೆ. ಸ್ವಲ್ಪ ಸುಮ್ಮನೆ ಏನೋ ಜಗಳ ಮಾಡ್ಕೊಳ್ತೀರಾ ಅಥವಾ ಏನೋ ಒಂದು ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಇವತ್ತೇನು ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಸ್ವಲ್ಪ ದಿನ. ಅದಕ್ಕೆಂದರೆ ತಾಳಿದವನು ಬಾಳೆಯನು ಅಂತ ಹೇಳ್ತಾರೆ. ಈಗ ಪಿತ್ರಾರ್ಜಿತ ಆಸ್ತಿ ವಿಚಾರ ಅಂದರೆ ಈ ಒಂದು ಕಾಲಮಾನದಲ್ಲಿ ಸ್ವಲ್ಪ ತೊಂದರೆಗಳು, ಸ್ವಲ್ಪ ಗಲಾಟೆಗಳಾಗುವಂಥದ್ದೆಲ್ಲ ಇದ್ದೇ ಇರುತ್ತೆ. ಯಾಕಂದರೆ ಆಸ್ತಿ ತುಂಬ ಅಮೂಲ್ಯವಾದದ್ದು ಅಂತ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ನೀವು ಸಿಂಹರಾಶಿಯವರು ವ್ಯವಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ವೃತ್ತಿಪರರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಬೆಂಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳ್ತಾ ನೋಡಿ. ಯಾರೆಲ್ಲ ಕನ್ಯಾ ರಾಶಿಗಳು ಇದ್ದೀರಾ, ನಿಮ್ಮ ಜೊತೆಗಾರರಿಂದ ಎಲ್ಲೊಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಯಾರು ನಿಮ್ಮ ಜೊತೆಗಾರರ ಒಂದು ಬೆಂಬಲ ಸಿಕ್ತು ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕಂದರೆ ನೋಡಿ, ಈಗ ಜೊತೆಗಾರರ ಜೊತೆಲಿ ಕೆಲಸ ಮಾಡ್ತಾ ಇರ್ತೀರಾ, ಅವ್ರು ನಿಮ್ಮ ಹೇಳಿಕೆ ಸಹಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಯಾವಾಗ ಅವರಿಂದ ಬೆಂಬಲ ಸಿಗುತ್ತೆ, ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಭಿವೃದ್ಧಿ. ಕನ್ಯಾ ರಾಶಿಯವರು ಯಾರಲ್ಲಿ ಇದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರೆ ಏನಾದರೂ ಎಕ್ಸಾಮ್ಸ್ ತಗೊಳ್ಳೋದು ಅಥವಾ ಯಾವುದಾದ್ರೂ ಹೊಸದಾಗಿ ಒಂದು ಎಜುಕೇಷನ್ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರೋರು, ಯಾರೋ ಒಂದು ಕೋರ್ಸ್ ಹೊಸದಾಗಿ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅದೇನಾದರೂ ಆಗಲಿ ಅದರಲ್ಲಿ ನಿಮ್ಗೆ ಅಭಿವೃದ್ಧಿ ಇದೆ ನೋಡಿ. ಓದಿನಲ್ಲಿ ಯಾವತ್ತೇ ಆಗಲಿ, ಓದು ಅನ್ನುವಂಥದ್ದು ತುಂಬ ವಿಶೇಷನೇ. ಅದು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ಮತ್ತು ಅದರಿಂದ ಏನೂ ತೊಂದರೆಗಳಾಗಲ್ಲ. ಹಾಗಾಗಿ ಆ ರೀತಿ ಏನಾದರೂ ನೀವು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಬೇಕು ಅಂದ್ಕೊಂಡಿದ್ರೆ ಇವತ್ತು ಮನಸ್ಸು ಮಾಡಿ ಒಳ್ಳೆ ಮಾರ್ಗ ಕೂಡ ಗೋಚರ ಆಗುತ್ತೆ ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೆ ನೋಡಿದಾಗ ಯಾವುದೇ ವ್ಯವಹಾರವನ್ನು ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಬೇಕು ನೋಡಿ. ತುಲಾರಾಶಿಯವರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಯಾವುದೇ ವ್ಯವಹಾರ ಮಾಡಬಾರ್ದು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ. ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಯಾವುದಾದ್ರು ವ್ಯವಹಾರ ಕೈ ಹಾಕಿದ್ರೆ ಏನಾಗುತ್ತೆ ನಿಮಗೆ, ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಇವತ್ತು ಯಾವುದೋ ಒಂದು ವ್ಯವಹಾರದಲ್ಲಿ ಅನುಕೂಲ ಇದೆ, ಆದರೆ ಸ್ವಲ್ಪ ಯೋಚನೆ ಮಾಡಿ ನೀವು ವ್ಯವಹಾರಗಳನ್ನು ಇದನ್ನು ಮಾಡ್ಕೊಳ್ಬೇಕು. ಇನ್ನು
ಸ್ನೇಹಿತರಿಂದ ಅನುಕೂಲ ಕೂಡ ಆಗುತ್ತೆ ಅಂತೆ ನೋಡಿ. ತುಲಾರಾಶಿಯವ್ರಿಗೆ ವ್ಯವಹಾರದಲ್ಲಿ ನಿಮ್ಮ ಸ್ನೇಹಿತರಿಂದ ಅನುಕೂಲ ಇದೆ. ಸ್ವಲ್ಪ ನಿಮ್ಮ ಸಹಪಾಠಿಗಳ ಜೊತೆ ಅದನ್ನು ಚರ್ಚೆ ಮಾಡಿಕೊಂಡು ವ್ಯವಹಾರಗಳನ್ನು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದ ಹೂಡಿಕೆಯಿಂದ ಲಾಭವನ್ನು ನಿರೀಕ್ಷಿಸಬಹುದು ಅಂತ ಹೇಳ್ತಾರೆ. ಅಲ್ಲಿ ವೃಶ್ಚಿಕ ರಾಶಿಗಳಿದ್ದೀರಾ ನೋಡಿ, ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಹೂಡಿಕೆಗಳು ಮಾಡ್ತಾ ಇರ್ತೀರಾ. ಸ್ವಲ್ಪ ದೀರ್ಘಕಾಲದ ಹೂಡಿಕೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಲಾಭದ ನಿರೀಕ್ಷೆ ಇದೆ. ಇನ್ನು ಸ್ಥಿರ ಆಸ್ತಿ ಖರೀದಿ ಬಗ್ಗೆ ಆಲೋಚಿಸುವಿರಿ ಅಂತ ಹೇಳ್ತೀವಿ. ವೃಶ್ಚಿಕ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನಗಳು. ಅದೊಂದು ಆಸ್ತಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅದಕ್ಕೆ ನಿಮಗೆ ಈ ದಿನ ಒಳ್ಳೆ ಮಾರ್ಗ ಕೂಡ ಗೋಚರ ಆಗುವಂಥದ್ದಾಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಇಂದು ಕ್ರೀಡೆಗಳಲ್ಲಿ ಸಮಯ ಕಳೆಯುವುದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುವಂಥದ್ದು. ಸಾಮಾನ್ಯವಾಗಿ ಕ್ರೀಡೆ ಯೋಗಾಸನಗಳು ಮಾಡ್ತಿದ್ರೆ ದೈಹಿಕ ಸಾಮರ್ಥ್ಯ ಹೆಚ್ಚಾಗಿ ಆಗುತ್ತೆ. ಇವತ್ತು ಆ ರೀತಿ ಇರುವಂಥದ್ದು. ಧನುರಾಶಿಯರಾದರೂ ಈ ಕ್ರೀಡೆ ಮತ್ತು ಕಲೆಗಳಲ್ಲಿ ಏನಾದರೂ ನಿಮಗೆ ಆಸಕ್ತಿ ಇತ್ತಂದರೆ ಇವತ್ತು ಚೆನ್ನಾಗಿರುತ್ತೆ, ನನಗೆ ಅನುಕೂಲ ಆಗುತ್ತೆ. ನಿಮ್ಮ ಒಂದು ದೈಹಿಕವಾಗಿರುವಂಥ ಸಾಮರ್ಥ್ಯ ಕೂಡ ಹೆಚ್ಚಾಗುವಂಥದ್ದಾಗುತ್ತೆ. ಹಣವನ್ನು ಬೇರೆಯವರಿಗೆ ಸಾಲವಾಗಿ ನೀಡುವ ಬಗ್ಗೆ ಜಾಗರೂಕರಾಗಿರಬೇಕು. ಧನುರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಏನಾದರೂ ಹಣ ಕೊಡಬೇಕು, ಯಾರಿಗಾದ್ರೂ ಸಾಲ ಕೇಳಿರ್ತಾರೆ, ಏನಾದ್ರು ಕಷ್ಟಕ್ಕಾಗೋಣ ಅಂತೇಳಿ ನೀವು ಸಾಲ ಕೊಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಜಾಗೃತರಾಗಿ ನೋಡಿಕೊಂಡು ಇವತ್ತು ಸಾಲ ಕೊಡುವಂಥದ್ದು ಮಾಡ್ಕೊಳ್ಬೇಕು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಬಹಳ ದಿನಗಳಿಂದ ಕಾಡುತ್ತಿದ್ದ ಚಿಂತೆಗಳಿಗೆ ಪರಿಹಾರ ದೊರಕುವಂಥದ್ದು. ಅದೆಲ್ಲ ಮಕರ ರಾಶಿಗಳಿದ್ರೆ ತುಂಬ ದಿವಸದಿಂದ ಯಾವುದೊಂದು ಕಷ್ಟ, ಏನೊಂದು ಚಿಂತೆ, ಆ ಚಿಂತೆಗಳು ನಿಮಗೆ ಈ ದಿನ ಹೋಗುವಂಥದ್ದಾಗುತ್ತೆ, ಪರಿಹಾರ ಸಿಗುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಕೂಡ ಸಿಗುವಂಥದ್ದು. ಎಲ್ಲೋ ಒಂದು ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿರ್ತೀರ ತುಂಬ ದಿನಗಳಿಂದ, ಅದರಿಂದ ಧನಾಗಮದ ನಿರೀಕ್ಷೆ, ಇದನ್ನು ಲಾಭ ಕೂಡ ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಇಂದು ಇತರರೊಂದಿಗೆ ಸಂತೋಷದ ದಿನವನ್ನು ಆನಂದಿಸುವಿರಿ ಅಂತ ಹೇಳ್ತಾ ಇದ್ದಾರೆ. ಕುಂಭರಾಶಿಯವರಿಗೆ ಒಳ್ಳೆ ದಿನ. ಯಾರ ಜೊತೆಗಾದರೂ ಸೇರಬೇಕು. ಸಾಮಾನ್ಯವಾಗಿ ಯಾರನ್ನು ಸೇರ್ತಾರಲ್ಲ ಕೆಲವರು, ಸುಮ್ಮನೆ ಯಾರ ಜೊತೆಗೂ ಏನು ನಮ್ಗೆ ಏನಕ್ಕೆ ಅಂತೇಳಿ ಹೇಳ್ತಾ ಇರ್ತಾರೆ, ಎಲ್ಲೂ ಹೋಗ್ತಾ ಇರಲ್ಲ, ಯಾರ ಜೊತೆಗೂ ಮಾತಾಡ್ತಾ ಇರಲ್ಲ. ಆ ರೀತಿ ಏನು ಅವಶ್ಯಕತೆ ಇಲ್ಲ. ಇವತ್ತು ಯಾರ ಜೊತೆಗೂ ಅದ್ರ ಸೇರ್ಕೊಳ್ಳಿ, ನಿಮ್ಗೇನಾಗುತ್ತೆ ಅದರಿಂದ ಕೂಡ ಸ್ವಲ್ಪ ಆನಂದ ಹೆಚ್ಚಾಗುವಂಥದ್ದಾಗುತ್ತೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರ ಸಿಗುವಂಥದ್ದಾಗುತ್ತೆ. ಏನೋ ಒಂದು ಆರೋಗ್ಯ ಸಮಸ್ಯೆ ಯಾವುದೋ ಒಂದು ಇರುತ್ತೆ, ಅದಕ್ಕೆ ಪರಿಹಾರ ಸಿಗುವಂಥದ್ದಾಗುತ್ತೆ ಕುಂಭರಾಶಿಯವ್ರಿಗೆ ಈ ದಿನ. ಕಡೆಯ ರಾಶಿ ಮೀನರಾಶಿಯವರಿಗೂ ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವ ಅವಕಾಶಗಳು ಇರುವಂಥದ್ದು ಈ ದಿನ. ಯಾರೆಲ್ಲ ಮೀನರಾಶಿಗಳಿದ್ದಾರೆ ಎಲ್ಲರೂ ಕೆಲವು ಶುಭ ದಿನಗಳಿರೋದ್ರಿಂದ ಎಲ್ಲಾದರೂ ಯಾರಾದರೂ ಒಂದು ಮಂಗಳ ಕಾರ್ಯ ನಡೀತಿರ್ತಂದರೆ ಅಲ್ಲಿಗೆ ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಅಂತ. ಎಲ್ಲಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ ಈ ದಿನ ಮೀನರಾಶಿಯವರು. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಹೇಗಿದೆ ತಿಳಿದುಕೊಂಡಿದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಇವತ್ತು ಮುಖ್ಯವಾಗಿ ಕೆಲವು ನಕ್ಷತ್ರಗಳಿಗೆ ಯಾವೆಲ್ಲ ಪ್ರಭಾವಗಳು ಉಂಟಾಗುತ್ತೆ, ಆ ರೀತಿ ಪ್ರಭಾವಗಳು ಉಂಟಾದಾಗ ಏನು ಪರಿಣಾಮವನ್ನು ಬೀರುತ್ತೆ, ಜೊತೆಗೆ ಅಂಥ ಪರಿಣಾಮಗಳಲ್ಲಿ ಯಾವೆಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು, ಈ ಬಗ್ಗೆ ಗುರೂಜಿಯವರು ಸವಿಸ್ತಾರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಗುರುಗಳೇ ನೋಡಿ, ಒಂದು ಜ್ಯೋತಿಷ್ಯ ಒಂದು ಜಾತಕ ಪರಿಶೀಲನೆ ಮಾಡುವಾಗ ನಾವು ಸಾಮಾನ್ಯವಾಗಿ ಪ್ರಧಾನವಾಗಿ ಕೂಡ ತಗೊಳ್ತೀವಿ ಈ ನಕ್ಷತ್ರವನ್ನು. ಯಾಕಂದರೆ ಅಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಕ್ಷತ್ರ ಒಂದು ಜನನ ಅಂತ. ಜನನ ಕಾಲದಲ್ಲಿ ಬರುವಂತಹ ನಕ್ಷತ್ರವನ್ನು ಕೆಲವೊಬ್ರು ನೋಡಿ, ಏನಾದರೂ ಜನನ ಆಗಿತ್ತು ಅಂದರೆ ಗುರುಗಳು ಏನಾದರೂ ದೋಷ ಇದೆಯಾ, ನಮ್ಮ ನಕ್ಷತ್ರ ದೋಷ ಇದೆ, ಯಾಕಂದರೆ ಪ್ರಥಮವಾಗಿ ನೋಡುವಂಥದ್ದೇ ಅದು. ಹಾಗಾಗಿ ನಾನು ಹೇಳ್ತೀನಿ, ಇವಾಗ ಒಂದು ಹೇಳುವಂಥದ್ದು ಏನು ವಿಚಾರವಾಗಿ ಮಾತಾಡ್ತಿದ್ದೀವಿ ಅಂತಂದರೆ, ಒಂದು ದಶಾಭುಕ್ತಿಗಳ ಕಾಲದಲ್ಲಿ ಯಾವ ರೀತಿಯ ಸ್ವಭಾವ ಇರುತ್ತೆ ಅಂತ. ಯಾವ ಒಂದು ದಶಾಭುಕ್ತಿಗಳಲ್ಲಿ ನಮ್ಮ ಜನನ ಆಗುತ್ತೆ, ಆ ದಶಾ ಕಾಲಗಳಿಂದ ಬರುವಂತಹ ಏನು ಸ್ವಭಾವ ಇರುತ್ತೆ, ಮತ್ತು ಏನು ತೊಂದರೆಗಳಾಗ್ಬೋದು, ಮತ್ತು ಏನು ಪರಿಹಾರಗಳು ಮಾಡ್ಕೊಳ್ಬೇಕಂತ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು ಜಾತಕ, ಒಂದು ಜ್ಯೋತಿಷ್ಯರ ಒಂದು ಶಾಸ್ತ್ರದಲ್ಲಿ ನೋಡಿದಾಗ ಮೂರು ನಕ್ಷತ್ರಗಳಿಗೆ ಒಂದೊಂದು ಅಧಿಪತಿಗಳಿರುತ್ತೆ. ಅಂದರೆ ಈ ನವಗ್ರಹಗಳನ್ನೇ ಅಧಿಪತಿಯಾಗಿ ಮಾಡ್ಕೊಂಡಿರ್ತಾರೆ. ನೋಡಿ, 3 ಅಂದರೆ 9 27 ಅಂತ, 27 ನಕ್ಷತ್ರಗಳು, 9 ಗ್ರಹಗಳು. ಈ ಗ್ರಹಗಳ ಅಧಿಪತಿಗಳಾಗಿರುತ್ತೆ. ಒಂದೊಂದು ನಕ್ಷತ್ರಕ್ಕೂ ಕೂಡ ಒಂದೊಂದು, ಅಂದರೆ 3 ನಕ್ಷತ್ರಗಳಿಗೆ ಸೇರಿ ಒಂದು ಗ್ರಹವನ್ನು ಅಧಿಪತಿಯನ್ನಾಗಿರ್ತಾರೆ. ಇವತ್ತು ನಾವು ಹೇಳುವಂಥದ್ದು ಈ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ಈಗ ಯಾವ ವ್ಯಕ್ತಿಯು ರೋಹಿಣಿ, ಹಸ್ತ ಹಾಗೂ ಶ್ರವಣ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ, ಇವರ ಒಂದು ದಶಾಕಾಲ ಅಂತಂದರೆ ಚಂದ್ರ ದಶೆಯಲ್ಲಿ ಇವರು ಜನನ ಆಗಿದೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಈ ರೋಹಿಣಿ ಮತ್ತು ಹಸ್ತ ಮತ್ತು ಶ್ರವಣ ನಕ್ಷತ್ರಗಳಿಗೆ ಅಧಿಪತಿ ಆಗಿರುವಂಥದ್ದು ಚಂದ್ರ ಗ್ರಹ. ಈ ಚಂದ್ರನ ಯಾವ ಗ್ರಹ ಅಧಿಪತಿ ಆಗಿರುತ್ತೆ ಆ ನಕ್ಷತ್ರಕ್ಕೆ, ಅವ್ರ ಜನನ ಕೂಡ ಅದೇ ಒಂದು ದಶಾಕಾಲಗಳಲ್ಲಿ ಆಗುತ್ತೆ ಅಂತ, ಅಂದರೆ ದಶಾಭುಕ್ತಿ ಆಗುತ್ತೆ ಅಂತ. ಏನಿದು ದಶಾ ಅಂತ ತಿಳ್ಕೊಂಡಾಗ ನೋಡಿ, ಈಗ ಸಾಮಾನ್ಯವಾಗಿ ಯಾರಿಗಾದರೂ ಚೆನ್ನಾಗಿ ಆಗ್ತಾಯಿತ್ತು, ಮನೆಗೇನೆ ಕಟ್ಕೊಂಡ್ರು, ಕಾರ್ ತೊಗೊಂಡ್ರು, ಹಣ ಚೆನ್ನಾಗಿ ಬಂತು ಅಂದರೆ ಶುಕ್ರದಶೆ ಅಂತಾರೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಶುಕ್ರದಶೆ ಅನ್ನುವಂದು ಕೆಲವರು ಏನು ಅನ್ಕೊಳ್ತಾರೆ, ಶುಕ್ರದಶೆ ಬಂದ್ಬಿಟ್ರೆ ನಮಗೆ ತುಂಬ ಚೆನ್ನಾಗಾಗ್ಬಿಡುತ್ತೆ, ನಮ್ಗೆ ಏನಾಗುತ್ತೆ, ಆಸ್ತಿ ಪಾಸ್ತಿ ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ, ಶುಕ್ರದಶೆಯಲ್ಲಿ ಏನಾದ್ರು ನೀನು ಏನು ಬಿಡಪ್ಪ ಶುಕ್ರದಶೆಯಲ್ಲಿ ಹುಟ್ಟಿದೆಯಾ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋದು ಇದೊಂದು ಅಷ್ಟೇ. ಆದರೆ ಎಲ್ಲ ಗ್ರಹಗಳು ಕೂಡ ದಶೆ ಇದೆ. ಆದರೆ ದಶಾಕಾಲಗಳಲ್ಲಿ ಏನು ಅನುಕೂಲ ಆಗುತ್ತೆ, ಅನಾನುಕೂಲಗಳಾಗುತ್ತೆ ಅಂತ ತಿಳ್ಕೊಳ್ಬೇಕು. ಯಾರು ಚಂದ್ರ ದಶೆಯಲ್ಲಿ ಜನನ ಆಗುತ್ತೆ, ಅಂದರೆ ಚಂದ್ರದಶ ಜನನ ಅಂತಂದರೆ ಈ ಕೃತಿಕಾ, ರೋಹಿಣಿ, ಹಸ್ತ ಮತ್ತು ಶ್ರವಣ, ಈ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರದಲ್ಲಿ ಯಾರು ಜನನ ಆಗ್ತಾರೆ ಅವರಿಗೆ ಈ ಚಂದ್ರದಶ ಪ್ರಾರಂಭ ಆಗಿರುತ್ತೆ. ಈ ಚಂದ್ರದಶೆಯು 10 ವರ್ಷಗಳ ಕಾಲ ಇರುತ್ತೆ. ನೋಡಿ, ಹುಟ್ಟಿನಿಂದ ಆ ಒಂದು ಮಗು ಜನನ ಆಗುತ್ತೆ, ಆ ಹುಟ್ಟಿನಿಂದ 10 ವರ್ಷಗಳ ಕಾಲ ಈ ಚಂದ್ರದಶೆಯಲ್ಲೇ ಇರ್ತಾರೆ.
ಅಂದರೆ ಈ ಚಂದ್ರ ದಶೆಯಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡಿದಾಗ ನೋಡಿ, ಈ ಕಲಹಗಳು ಹೆಚ್ಚಾಗುತ್ತೆ ಅಂತ ಮನೆಯಲ್ಲಿ. ನೋಡಿ, ತಂದೆ ತಾಯಿಗಳಿಗಾಗಲಿ ನೋಡಿ, ಈಗ ಏನಾಗುತ್ತೆ, ಮಗು ಹುಟ್ಟಿದ ತಕ್ಷಣ ಎಷ್ಟೋ ಜನ ದೂರ ಆಗುವಂಥದ್ದು ನೋಡ್ತೀವಿ, ಅಥವಾ ಮನೆಗಳಲ್ಲಿ ತೊಂದರೆ ಆಗಿಬಿಡುತ್ತೆ, ಸುಮ್ಮನೆ ವಿನಾಕಾರಣ ಮನೆ ಹೊಡೆದೋಗುವಂಥದ್ದಾಗುತ್ತೆ. ಇದೆಲ್ಲವೂ ಕೂಡ ಎಷ್ಟೋ ಜನ ಅನುಭವಿಸಿರ್ತೀರ ನೀವು. ಚಂದ್ರ ದಶೆಯಲ್ಲಿ ಯಾವ ಮಗು ಜನನ ಆಗುತ್ತೆ ಅಲ್ಲಿ ಮನೆಯಲ್ಲಿ ಜಗಳಗಳಾಗಲಿ ಕಲಹಗಳಾಗಲಿ ಅಧಿಕವಾಗಿರುತ್ತೆ ಅಂತ 10 ವರ್ಷಗಳ ಕಾಲ ಇದೇ ರೀತಿ ಇರುತ್ತೆ. ಹಾಗಾಗಿನೇ ಆ ಒಂದು ನಕ್ಷತ್ರವನ್ನು ತಿಳ್ಕೊಳ್ಬೇಕು, ಜನನವಾಗಿರುವಂತಹ ನಕ್ಷತ್ರವನ್ನು ತಿಳ್ಕೊಂಡು ಆ ನಕ್ಷತ್ರಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ನಾನು ಹೇಳ್ದೆ ಈಗ ನೋಡಿ, ಈಗ ಈ ಚಂದ್ರದೇಶದಲ್ಲಿ ಹುಟ್ಟಿದವ್ರಿಗೆ ಈ ರೋಹಿಣಿ ಮತ್ತು ಈ ಶ್ರವಣ ನಕ್ಷತ್ರ ಮತ್ತು ಈ ಹಸ್ತ ನಕ್ಷತ್ರದ ಯಾರು ಜನನ ಆಗಿರ್ತೀರ, ನಿಮಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ನೀವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅವಶ್ಯಕವಾಗಿ. ಈಗ ಗೊತ್ತಾಗ್ಬಿಡ್ತೀವಿ, ಹುಟ್ಟಿದ ಶ್ರವಣ ನಕ್ಷತ್ರದ ಮಗು ಅಥವಾ ಹಸ್ತ ನಕ್ಷತ್ರದ ಮಗು ಜನನ ಆಗಿತ್ತು ಅಂತಂದರೆ ನೀವು ಚಂದ್ರನಿಗೆ ಸಂಬಂಧಪಟ್ಟಂತಹ ದಾನಗಳು ಮಾಡುವಂಥದ್ದು ಅಥವಾ ಚಂದ್ರ ಶಾಂತಿ ಮಾಡ್ಕೊಳ್ಳುವಂಥದ್ದು ಇದೇ ಅದು. ಏಕೆಂದರೆ ಆ ನಕ್ಷತ್ರಾಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನೀವು ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ನಕ್ಷತ್ರ ಜನನ ನಕ್ಷತ್ರ ಶಾಂತಿ ಆಗುವಂಥದ್ದು, ಆ ಕಲಹಗಳು ಕಡಿಮೆ ಆಗುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿನೇ ನೋಡಿ, ಆ ಜಾತಕವನ್ನು ಬರ್ಸ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದಕ್ಕೋಸ್ಕರನೇ ಯಾರು ಜಾತಕವನ್ನು ಪರಿಶೀಲನೆ ಮಾಡ್ತಾರೆ ನೋಡಿ, ಈಗ ಒಂದು ಜಾತಕ ಅಂತ ತಗೊಂಡಾಗ ಯಾರು ಬರೀ ದಶಭುಕ್ತಿಗಳೇ ನೋಡೋದಿಲ್ಲ, ಬೇರೆಲ್ಲ ನೋಡ್ತಾರೆ. ಜನನ ಕಾಲದಲ್ಲಿ ಬರುವಂತಹ ಏನೋ ಬೇರೆ 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 ಅಂತ ವಿಚಾರಗಳಿರುತ್ತೆ ಅವ್ರಿಗೆಂದ್ರೆ ನಾವು ಈ 12 ಒಂದು ರಾಶಿ ಕುಂಡಲಿ 12 ಮನೆಗಳು ನೋಡ್ತೀವಿ. ಆ ಗ್ರಹಗಳ ಸ್ಥಾನವನ್ನು ನೋಡಿ ಕೂಡ ನಿಮ್ಗೆ ಹೇಳ್ತಾರೆ. ಈಗ ಕುಜದೋಷ ಅಂತ ಹೇಳ್ತಾರೆ, ಅಥವಾ ಅಷ್ಟಮ ಶನಿ ಇದೆ ನಿಮ್ಮ ಜಾತಕದಲ್ಲಿ ನೋಡಿ. ಈಗ ಚಂದ್ರ ನೀವು ಏನೋ ಹಸ್ತ ನಕ್ಷತ್ರದ ಅಥವಾ ಶ್ರವಣ ನಕ್ಷತ್ರದ ಜನನ ಆದರೂ ಕೂಡ ಅಷ್ಟಮ ಶನಿ ಇತ್ತಂದರೆ ಈ ರೋಗ ಬಾಧೆ ಇದ್ದೇ ಇರುತ್ತೆ. ಯಾಕಂದರೆ ಎಷ್ಟೋ ಸುಮಾರು ಒಂದು ರೀತಿಯಲ್ಲಿ ನಾವು ಒಂದು ಜ್ಯೋತಿಷ್ಯವನ್ನು ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿ ಅಂದರೆ ಒಂದು ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಎಲ್ಲ ವಿಚಾರಕ್ಕೂ ಏನೋ ಹೇಳ್ತಾರಲ್ಲ, ಎಲ್ಲ ವಿಚಾರಕ್ಕೂ ಇದೇ ಕಾರಣ ಅಂತಲ್ಲ, ಕೆಲವೊಂದು ಕಾರಣಗಳಿರುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಯಾರು ಈ ಶ್ರವಣ ಮತ್ತು ರೋಹಿಣಿ ಮತ್ತು ಹಸ್ತ ನಕ್ಷತ್ರದಲ್ಲಿ ಜನನ ಆಗಿರ್ತೀರ ಅವಶ್ಯಕವಾಗಿ ತಿಳ್ಕೊಳ್ಳಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು. ಏನು ಚಂದ್ರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ನೋಡಿ, ಸಾಮಾನ್ಯವಾಗಿ ಮಗು ಜನನ ಆಗಿತ್ತೆ ಅಂದ್ಕೊಳ್ರಿ, ಅವರ ತಂದೆ ತಾಯಿಗಳು ನೋಡಿ ಯಾರಾದರೂ ಆಗ್ಬೋದು, ಮನೆಯಲ್ಲಿ ತಂದೆ ತಾಯಿಗಳಾಗಲಿ ಅಥವಾ ಯಾರಾದರೂ ಮನೇಲಿ ಯಾರು ಇರ್ತೀರಾ ಅವ್ರು ಮಾಡ್ಕೊಳ್ಬೇಕಾಗಿರುವಂಥದ್ದು ಚಂದ್ರನಾಗೆ ನಾವು ಅಕ್ಕಿಯನ್ನು ಧಾನ್ಯ ನೋಡ್ತೀವಿ. ಅಕ್ಕಿಯನ್ನು ಏನು ಮಾಡಬೇಕು, ಅಕ್ಕಿಯನ್ನು ನೀವು ದಾನ ಮಾಡುವಂಥದ್ದು ಅಥವಾ ಚಂದ್ರ ಮಂತ್ರ ಜಪವನ್ನು ಮಾಡಿಸುವಂಥದ್ದು, ಚಂದ್ರಗ್ರಹ ಶಾಂತಿಯನ್ನು ಮಾಡಿಸುವಂಥದ್ದು. ಯಾಕಂದರೆ ಇದ್ರ ಜೊತೆ ಈಗ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದರೆ ಹಸ್ತ ನಕ್ಷತ್ರ ಶಾಂತಿ ಅಂತ ಇರುತ್ತೆ. ಯಾಕಂದರೆ ಹಸ್ತ ನಕ್ಷತ್ರಕ್ಕೆ ಬರುವಂತಹ ಅಧಿದೇವತೆಗಳನ್ನು ಕೂಡ ನೀವು, ಯಾಕಂದರೆ ಕೆಲವೊಂದು ಅಧಿದೇವತೆಗಳು ಕೂಡ ಇರ್ತಾರೆ, ಆ ಅಧಿದೇವತೆಗಳ ಪೂಜೆಯನ್ನು ಮಾಡಿಸ್ಬೇಕು. ಮತ್ತು ಈ ನಕ್ಷತ್ರ ಶಾಂತಿ ಅಂತ ಹೇಳ್ತೀವಿ ನಾವು, ಜಪ ಮಾಡುವಂಥದ್ದು ಮತ್ತು ತರ್ಪಣ ಕೊಡುವಂಥದ್ದು. ನಕ್ಷತ್ರ ಶಾಂತಿ ಅಂತಂದರೆ ಬರೋ ಹೋಮ ಅಷ್ಟೇ ಅಲ್ಲ, ಅದರಲ್ಲಿ ಜಪ ಇರುತ್ತೆ, ಜಪಸಂಖ್ಯೆ ಅಂತ ಇರುತ್ತೆ, ಒಂದು ನಕ್ಷತ್ರಕ್ಕೆ ಇಷ್ಟು ಜಪಸಂಖ್ಯೆ ಅಂತ ಇರುತ್ತೆ. ಆ ನಕ್ಷತ್ರವನ್ನು ನಾವು ಜಪ ಮಾಡಿಸ್ಬೇಕು. ಯಾವುದಾದ್ರು ಸದ್ಬ್ರಾಹ್ಮಣರಲ್ಲಿ ಜಪವನ್ನು ಮಾಡಿಸಿ ಅದಕ್ಕೆ ತರ್ಪಣವನ್ನು ಕೊಟ್ಟು, ತರ್ಪಣ ಕೊಟ್ಟ ನಂತರ ನಾವು ಹೋಮವನ್ನು ಮಾಡಿದಾಗ ಏನಾಗುತ್ತೆ, ಪೂರ್ಣವಾಗಿ ನಮಗೆ ಪರಿಹಾರ ಆಗುವಂಥದ್ದಾಗುತ್ತೆ. ಇನ್ನು ಅಕ್ಕಿ ಧಾನ್ಯವನ್ನು ನೀವು ಸದ್ಬ್ರಾಹ್ಮಣರಿಗೆ ಅಕ್ಕಿ ದಾನವನ್ನು ಕೊಟ್ಟಾಗ ಈ ಬರುವಂತಹ ಚಂದ್ರ, ಯಾಕಂದರೆ ಮನಸ್ಕಾರಕ ಚಂದ್ರ ಅಂತ ಹೇಳ್ತೀವಿ ನಾವು, ತಾಯಿಗೆ ಸಮಾನವಾಗಿರುವಂಥದ್ದು ಚಂದ್ರಗ್ರಹ. ನೋಡಿ, ಮನಸ್ಸು ಸರಿ ಇಲ್ಲ ಅಂತಂದರೆ, ಮನಸ್ಸು ಚಂಚಲಾವಸ್ಥೆಗೆ ಹೋಯಿತು ಅಂತಂದರೆ ಇನ್ನು ಕಲಹಗಳೇ ಆಗೋದು ಮನೆಯಲ್ಲಿ. ಯಾಕಂದರೆ ಯಾವ ರೀತಿ ಕಲಹಗಳಾಗುತ್ತೆ ತಿಳ್ಕೊಳ್ಬೇಕು. ಈಗ ಹೇಳಿದ ತಕ್ಷಣ ಚಂದ್ರ ದಶೆ ಇದೆ ಕಲಹಗಳು ಅಂತಂದ್ರೆ ಅಲ್ಲ, ಚಂದ್ರನ ದಶೆ ಇದ್ದಾಗ ಯಾಕೆ ಕಲಹಗಳು ಹೆಚ್ಚಾಗುತ್ತೆ ಅದು ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಚಂದ್ರನನ್ನು ನಾವು ಮನಸ್ಕಾರಕ ಅಂತ ಹೇಳ್ತೀವಿ. ನೋಡಿ, ಮನಸ್ಸು ಚಂಚಲನೆ. ನೋಡಿ, ನಾವು ಇಲ್ಲೇ ಇದ್ರೂ ಕೂಡ ನಮಗೆ ಬೇರೆ ಕಡೆ ಮನಸ್ಸು ಹೋಗುತ್ತೆ. ನೋಡಿ, ನಾವು ಇಲ್ಲಿದ್ರೂ ನಾವು ಎಲ್ಲೆಲ್ಲೋ ಯೋಚನೆ ಮಾಡ್ತೀವಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ಆ ಕೆಲಸ ಮಾಡ್ತಾನೂ ಕೂಡ ನಮ್ಮ ಗಮನ ಬೇರೆ ಕಡೆ ಇರುತ್ತೆ. ಗಮನ ಅಂದರೆ ಅದೇ ಮನಸ್ಸೇ, ಮನಸ್ಸು ಚಂಚಲವಾಗಿರುತ್ತೆ. ಈ ರೀತಿ ಮನಸ್ಸು ಚಂಚಲಾವಸ್ಥೆಯಲ್ಲಿ ಇದ್ದಾನಾಗುತ್ತೆ ಮನೆಯಲ್ಲಿ ಕಲಹಗಳು. ಯಾಕಂದರೆ ನಾವು ಹೇಳಿದ್ದು ಇನ್ನೊಬ್ರಿಗೆ ಇಷ್ಟ ಆಗ್ತಿರಲ್ಲ, ಯಾಕೆಂದರೆ ಹೊಂದಾಣಿಕೆ ಆಗಲ್ಲ. ಹೊಂದಾಣಿಕೆ ಯಾವಾಗ ಆಗಲ್ಲ ಅವಾಗಲೇ ಕಲಹಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಈ ಮನಸ್ಸಿಗೆ ಕಾರಕತ್ವ ಅಂದರೆ ಮನಸ್ಸು ಯಾವಾಗ ನಮಗೆ ನಿರ್ಮಲವಾಗುತ್ತೆ, ಯೋಚನೆ ಮಾಡ್ತಾರೆ. ಸ್ವಲ್ಪ ಮನಸ್ಸು ಶಾಂತತೆ ಇದ್ದರೆ ಯಾವುದೇ ಕೆಲಸ ಆದರೂ ಕೂಡ, ಅಥವಾ ಮನೇಲಿ ಯಾರೋ ಏನೋ ಅಂದರು ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು, ಸ್ವಲ್ಪ ಮನಸ್ಸು ನಿರ್ಮಲ ಆಗಿತ್ತು ಅಂತಂದರೆ ಕೆಲಸ ಕಾರ್ಯಗಳು ಕೂಡ ನಿಧಾನ ಗತಿಯಲ್ಲಿ ಆಗುತ್ತೆ. ಯಾವಾಗ ಮನಸ್ಸು ಚಂಚಲ ಆಗುತ್ತೆ, ಈ ಚಂದ್ರ ದಶೆಯಲ್ಲಿ ಜನನ ಆಗಿದ್ರೆ ಒಂದು ಪರಿಣಾಮ ಏನಾದ್ರು ಹೆಚ್ಚಾಗ್ಬಿಡುತ್ತೆ ಅಂತಂದರೆ ಅದರಿಂದ ತುಂಬ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಚಂದ್ರ ದಶೆಯಲ್ಲಿ ಜನನ ಆಗಿರ್ತಾರೆ, ಆ ಚಂದ್ರಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದರೆ, ಈಗ ಒಂದು ನಕ್ಷತ್ರ ಅಂತ ನೋಡಿದಾಗ ಅದಂತೂ ಚೇಂಜ್ ಆಗಲ್ಲ. ನೀವು ಜನನ ಕಾಲದಲ್ಲಿ ಈ ಯಾವ ನಕ್ಷತ್ರದ ಅದೇ ಇರುತ್ತೆ, ಆದರೆ ನಿಮ್ಮ ಗ್ರಹಗಳ ಒಂದು ಸ್ಥಾನ ಪಲಟ ಆಗೇ ಆಗುತ್ತೆ. ಈ ಚಂದ್ರಗ್ರಹ ನೀಚ ಸ್ಥಾನದಲ್ಲಿ ಇರ್ಬೋದು ಅಥವಾ ಅವ್ರ ಸ್ವಂತ ಮನೇಲಿರ್ಬೋದು. ಅದನ್ನೆಲ್ಲ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಏನಾದರೂ ಚಂದ್ರಗ್ರಹ ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟ ಅಂತಂದರೆ, ಅಥವಾ ಯಾವುದಾದ್ರೂ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದರೆ ಈ ಕಲಹಗಳು ಹೆಚ್ಚಾಗುವಂಥದ್ದಾಗುತ್ತೆ, ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ, ಮನೆ ಒಡೆದೋಗುವಂಥದ್ದಾಗುತ್ತೆ.
ಮಗು ಜನನ ಆದಮೇಲೆ ಆಗುವಂಥದ್ದು ಇದು ಈ 10 ವರ್ಷಗಳ ಒಳಗಡೆ ಈ ರೀತಿಯೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ನಾವು ಯಾವ ಒಂದು ನಕ್ಷತ್ರದಲ್ಲಿ ಮಗು ಜನನ ಆಗಿದೆ, ನಾನು ನಿತ್ಯವೂ ಕೂಡ ಒಂದೊಂದು ನಕ್ಷತ್ರಗಳ ಬಗ್ಗೆ ಹೇಳ್ಕೊಡ್ತೇವೆ. ಈಗ ಹಿಂದಿನ ದಿನಗಳಲ್ಲಿ ನಾವು ಯಾವುದೋ ಈ ಕೃತಿಕಾ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಹೇಳಿದ್ವಿ. ಇವ್ರಿಗೇನಾಗುತ್ತೆ, ಕೆಲವೊಂದು ಮಾನಸಿಕ ಹಿಂಸೆಗಳಾಗುತ್ತೆ ಅಥವಾ ವಿದೇಶ ಯೋಗ ಇದೆ ಅಂತ. ಯಾಕೆಂದರೆ ಎಲ್ಲವೂ ತೊಂದರೆನೇ ಅಲ್ಲ. ಈಗ ನೋಡಿ, ಯಾರಾದರೂ ಈಗ ಈ ಕೃತಿಕಾ ಅಥವಾ ಉತ್ತರಾಷಾಢ ನಕ್ಷತ್ರ ಜನನ ಆಯಿತು ಅಂತಂದರೆ ಈ ದಶೆ ಬಂದು ರವಿ ದಶೆ ಅಂತ ಹೇಳ್ತೇವೆ. ರವಿ ದಶೆ 6 ವರ್ಷನೇ ಇರೋದಿದು. ಈಗ ಚಂದ್ರ ದಶೆ 10 ವರ್ಷ ಇದ್ದರೆ ರವಿ ದಶೆ ನಮಗೆ 6 ವರ್ಷ ಇರುತ್ತೆ. ಈ 6 ವರ್ಷಗಳಲ್ಲಿ ಮನೆಯಲ್ಲಿ ಯಾರು ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೋ ವಿದೇಶ ಯೋಗ ಕೂಡ ಇರುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ಯಾರ್ಯಾರು ಈ ನಕ್ಷತ್ರಗಳಲ್ಲಿ ಜನನ ಆಗಿದ್ದಾರೆ ತಿಳ್ಕೊಳ್ಬೇಕು. ಇನ್ನು ಏನಾಗುತ್ತೆ, ಈಗ ತೀರ್ಥಯಾತ್ರೆ ಮಾಡುವಂಥದ್ದು ಯಾರು ಉತ್ತರಾಷಾಢ ನಕ್ಷತ್ರದಲ್ಲಿ ಅಥವಾ ಈ ಕೃತಿಕಾ ನಕ್ಷತ್ರದಲ್ಲಿ ಉತ್ತರ ನಕ್ಷತ್ರದಲ್ಲಿ ಜನ ಆಗಿರ್ತಾರೆ. ಉತ್ತರ ನಕ್ಷತ್ರ ಬೇರೆ, ಉತ್ತರಾಷಾಢ ನಕ್ಷತ್ರ ಬೇರೆ. ಈ ನಕ್ಷತ್ರಗಳಲ್ಲಿ ಯಾರು ಜನನ ಆಗಿರ್ತೀರಾ ನೋಡಿ, ತೀರ್ಥಯಾತ್ರೆ ಮಾಡೋ ಯೋಗ, ವಿದೇಶ ಯೋಗ ಇರುವಂಥದ್ದು ಇದೆಲ್ಲ ಇರುತ್ತೆ. ಯಾಕಂದರೆ ಎಲ್ಲದರಲ್ಲೂ ನಾವು ತೊಂದರೆಗಳು ಎಲ್ಲ ತಪ್ಪೇ ನೋಡುವಂಥದ್ದಲ್ಲ, ಒಳ್ಳೇದು ಕೂಡ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನೋಡಿ, ಈಗ ಚಂದ್ರ ಇದು ಜನನ ಆಯಿತು ಅಂತಂದರೆ ಮನೆ ಒಡೆದೋಗಿರೋ ಮನೆ ಕೂಡ ಹೊಂದು ಮಾಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲಗಳನ್ನು ಪಡ್ಕೊಳ್ಬೋದು. ಎಸ್ ಗುರುಗಳೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಸಾಕಷ್ಟು ಪರಿಹಾರಗಳನ್ನು ನಕ್ಷತ್ರದ ಸಲುವಾಗಿ, ದಶಾಭುಕ್ತಿಗಳ ಸಲುವಾಗಿ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಅಲ್ಲದೆ ನಾವಿವತ್ತು ಧಾರ್ಮಿಕ ಚಿಂತನೆಯ ವಿಚಾರದ ಜೊತೆಗೆ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಸಹ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.